ನಮಸ್ಕಾರ ಸ್ನೇಹಿತರೆ, ಹಿಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ಹಿಕ್ಕೇರಿ ಅಘೋರೇಶ್ವರ ದೇವಾಲಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ಇತಿಹಾಸದ ಅದ್ಭುತ ಸಂಗಮವಾಗಿದೆ. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಹಿಕ್ಕೇರಿಯ ಮಹತ್ವ ನಿಮಗೆ ಖಂಡಿತ ಅರ್ಥವಾಗುತ್ತದೆ. ಹಿಕ್ಕೇರಿ ಎಂಬುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವ ಒಂದು ಐತಿಹಾಸಿಕ ಗ್ರಾಮ. ಒಂದು ಕಾಲದಲ್ಲಿ ಹಿಕ್ಕೇರಿ ಕೇಳದಿ ನಾಯಕರ ರಾಜಧಾನಿ ಆಗಿತ್ತು. ಇಂದು ಕೂಡ ಈ ಊರು ತನ್ನ ಪುರಾತನ ವೈಭವವನ್ನು ಉಳಿಸಿಕೊಂಡಿದೆ. ಅಘೋರೇಶ್ವರ ದೇವಾಲಯವನ್ನು ಕೇಳದಿ ನಾಯಕರ ಕಾಲದಲ್ಲಿ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಶಿವನ ಅಘೋರ ರೂಪಕ್ಕೆ ಅರ್ಪಿಸಲಾಗಿದೆ. ಅಘೋರ ಎಂದರೆ ಭಯಾನಕ ಅಲ್ಲ, ಅಘೋರೇಶ್ವರ ಅಂದರೆ ಭಯವನ್ನೇ ನಾಶ ಮಾಡುವ ಶಿವನ ರೂಪ. ಅಘೋರ ಅಂದರೆ ಕ್ರೂರ ಅಲ್ಲ, ಭಯವಿಲ್ಲದ ಶುದ್ಧ ಪರಮ ಸತ್ಯದ ರೂಪ. ಅಘೋರೇಶ್ವರ ದೇವರು ಭಕ್ತರ ದುಃಖ, ಭಯ ಮತ್ತು ಅಶಾಂತಿಯನ್ನು ದೂರ ಮಾಡ್ತಾರೆ. ಈ ರೂಪದಲ್ಲಿ ಶಿವನು ಸಂಸಾರ ಬಂಧನಗಳಿಂದ ಮುಕ್ತಿಯ ದಾರಿ ತೋರಿಸುವನು. ಅಘೋರೇಶ್ವರ ಆರಾಧನೆ ಮನಸ್ಸಿಗೆ ಧೈರ್ಯ, ಸ್ಥೈರ್ಯ ಮತ್ತು ಆತ್ಮಶಕ್ತಿ ಕೊಡುತ್ತದೆ. ಈ ರೂಪದಲ್ಲಿ ಶಿವನು ಸಂಸಾರ ಬಂಧನಗಳಿಂದ ಮುಕ್ತಿಯ ದಾರಿ ತೋರಿಸುವನು. ದುಷ್ಟಶಕ್ತಿ, ನಕಾರಾತ್ಮಕ ಚಿಂತನೆಗಳಿಂದ ರಕ್ಷಣೆ ನೀಡುವ ದೇವರು. ಅಘೋರೇಶ್ವರ ಶಿವನ ಆರಾಧನೆ ಮಾಡಿದರೆ ಆಂತರಿಕ ಶುದ್ಧತೆ ದೊರಕುತ್ತೆ ಅನ್ನೋ ನಂಬಿಕೆ ಇದೆ. ಈ ದೇವಾಲಯವು ಕೇಳದಿ ನಾಯಕರ ಶಕ್ತಿ, ಭಕ್ತಿ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ಹಿಕ್ಕೇರಿ ಅಘೋರೇಶ್ವರ ದೇವಾಲಯದ ವಾಸ್ತುಶಿಲ್ಪ ಅತ್ಯಂತ ವಿಶಿಷ್ಟವಾಗಿದೆ ಸ್ನೇಹಿತರೆ. ದ್ರಾವಿಡ ಶೈಲಿ ಮತ್ತು ಹೊಯ್ಸಳ ಶೈಲಿಯ ಮಿಶ್ರಣವನ್ನು ಇಲ್ಲಿ ನಾವು ಕಾಣಬಹುದು. ಕಲ್ಲಿನಲ್ಲಿ ಮಾಡಿದ ಸೂಕ್ಷ್ಮ ಶಿಲ್ಪಗಳು, ದೇವತೆಗಳ ಅದ್ಭುತ ಕೆತ್ತನೆ, ಕಂಬಗಳ ಮೇಲಿನ ಕಲಾಕೃತಿ, ಪ್ರತಿಯೊಂದು ಶಿಲ್ಪವು ಒಂದು ಕಥೆಯನ್ನು ಹೇಳುವಂತೆ ಕಾಣುತ್ತದೆ. ಈ ದೇವಾಲಯವನ್ನು ನೋಡಿದರೆ ಆ ಕಾಲದ ಶಿಲ್ಪಿಗಳ ಪ್ರತಿಭೆಗೆ ನಾವೇ ತಲೆಬಾಗಬೇಕು. ಇಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ಅಘೋರೇಶ್ವರ ಅಂದರೆ ನಮ್ಮ ಶಿವ. ಭಕ್ತರ ನಂಬಿಕೆ ಪ್ರಕಾರ ಇಲ್ಲಿ ಪೂಜೆ ಮಾಡಿದರೆ ಭಯ ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅನೇಕ ಭಕ್ತರು ಇಲ್ಲಿ ಬಂದು ಮಾನಸಿಕ ಶಾಂತಿಯನ್ನು ಅನುಭವಿಸಿದ್ದಾರೆ. ಹಿಕ್ಕೇರಿ ದೇವಾಲಯವು ಕೇಳದಿ ನಾಯಕರ ಆಡಳಿತದ ಪ್ರಮುಖ ಕೇಂದ್ರವಾಗಿತ್ತು. ವೀರಶೈವ ಸಂಸ್ಕೃತಿಗೆ ಈ ದೇವಾಲಯ ಪ್ರಮುಖ ಪಾತ್ರ ವಹಿಸಿದೆ ಸ್ನೇಹಿತರೆ. ಕೇಳದಿ ರಾಜರು ಧರ್ಮ, ಕಲೆ ಮತ್ತು ಜನಸೇವೆ ಮೂರು ಕ್ಷೇತ್ರಗಳಿಗೂ ಸಮಾನ ಮಹತ್ವ ಕೊಟ್ಟಿದ್ದರು. ಇಂದು ಕೂಡ ಹಿಕ್ಕೇರಿ ಅಘೋರೇಶ್ವರ ದೇವಾಲಯ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಶಾಂತ ವಾತಾವರಣ, ಹಸಿರು ಪ್ರಕೃತಿ, ಪುರಾತನದ ದೇವಾಲಯ ಇವೆಲ್ಲ ಸೇರಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತವೆ. ಇತಿಹಾಸ ಪ್ರಿಯರು, ಭಕ್ತರು, ವಿದ್ಯಾರ್ಥಿಗಳು ಎಲ್ಲರಿಗೂ ಇದು ನೋಡಲೇಬೇಕಾದ ಸ್ಥಳ. ಸ್ನೇಹಿತರೆ, ಇದು ಹಿಕ್ಕೇರಿ ಅಘೋರೇಶ್ವರ ದೇವಾಲಯದ ಸಂಕ್ಷಿಪ್ತ ಆದರೆ ಮಹತ್ವಪೂರ್ಣ ಪರಿಚಯವಾಗಿರುತ್ತದೆ.
ಖಗೋರೇಶ್ವರ ಶಿವ. ಅವನು ಭಯ ಹುಟ್ಟಿಸುವವನು ಅಲ್ಲ, ಭಯವನ್ನೇ ನಾಶ ಮಾಡುವ ಶಕ್ತಿ. ಕತ್ತಲೆಯೊಳಗೆ ನಿಂತು ಬೆಳಕಿನ ದಾರಿ ತೋರಿಸುವ ದೇವರು. ಅಜ್ಞಾನವನ್ನು ಭಸ್ಮ ಮಾಡಿ ಜ್ಞಾನವನ್ನು ಹೃದಯಕ್ಕೆ ತುಂಬುವ ಮಹಾದೇವ. ಶರಣಾದವರಿಗೆ ಅಭಯ ನೀಡುವವನು. ಮೌನದಲ್ಲಿ ಸಾವಿರ ಮಾತು ಹೇಳುವ ಶಿವ. ದುಃಖದಲ್ಲಿರುವವರಿಗೆ ಧೈರ್ಯ, ಭಕ್ತರಿಗೆ ಶಾಂತಿ. ಇಲ್ಲಿ ಪದಗಳಿಲ್ಲ, ಇಲ್ಲಿ ಉಪದೇಶ ಇಲ್ಲ, ಇಲ್ಲಿ ಶಿವನೇ ಮಾತನಾಡುತ್ತಾನೆ. ಭಯಕ್ಕೆ ಅಂತ್ಯ, ಭಕ್ತಿಗೆ ಆರಂಭ. ಖಗೋರೇಶ್ವರ ನಮ್ಮ ಶಿವ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.